ನಮಸ್ತೆ ರೈತ ಬಾಂಧವರೇ, ತಮಗೆಲ್ಲರಿಗೂ ಅಗ್ರಿಪ್ಲೆಕ್ಸ್ ಇಂಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇನ್ನೇನು ರೈತರೇ, ಮೆಣಸಿನಕಾಯಿ ಸಸಿಗಳನ್ನು ನಾಟಿ ಮಾಡುವ ಸಮಯ ಬರ್ತಾ ಇದೆ. ಆದರೆ ಕೆಲವೊಂದಷ್ಟು ರೈತರಿಗೆ ಆರೋಗ್ಯಕರವಾಗಿ ಮೊಳಕೆ ಇಡುವಂಥ ಸಸಿಗಳನ್ನು ನರ್ಸರಿಯಲ್ಲಿ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಂಡು ಬೆಳಿಬೇಕು ಅಂತ ಗೊತ್ತಾಗ್ತಿಲ್ಲ. ಅದನ್ನು ನಾನು ಪೂರ್ತಿ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಕೊಡ್ತೀನಿ. ಅದಕ್ಕಾಗಿ ತಪ್ಪದೆ ಕೊನೆಯವರೆಗೂ ವೀಕ್ಷಿಸಿ. ನರ್ಸರಿಯಲ್ಲಿ ಬೆಳೆಯುವಂಥ ರೈತರು ಭೂಮಿಯನ್ನು ಹೇಗೆ ಸಿದ್ಧಪಡಿಸಿಕೊಳ್ಬೇಕಂದ್ರೆ ರೇಸ್ಡ್ ಬೆಡ್ಗಳನ್ನು ಪ್ರಿಪೇರ್ ಮಾಡಬೇಕು. ಪ್ರತಿ 1 ಎಕರೆಗೆ ನಾವು 40 ಮೀಟರ್ ಸ್ಕ್ವೇರ್ ಅಂತೆ ನರ್ಸರಿ ಏರಿಯಾ ಬೇಕಾಗುತ್ತೆ. ಹೀಗೆ ನರ್ಸರಿ ರೇಸ್ಡ್ ಬೆಡ್ಡಲ್ಲಿ ನಾವು ತಿಪ್ಪೆ ಗೊಬ್ಬರವನ್ನು ಬೆರೆಸಬೇಕು. ಯಾವುದೇ ಕಾರಣಕ್ಕೂ ಕೆಮಿಕಲ್ ಫರ್ಟಿಲೈಸರನ್ನು ಯೂಸ್ ಮಾಡಬಾರ್ದು. ಮತ್ತು ಪ್ರತಿ ಸಾಲಿನಲ್ಲಿ 5 ಸೆಂಟಿಮೀಟರ್ ಅಂತರವಂತೆ ಬೀಜಗಳನ್ನು ಬಿತ್ತಬೇಕು. ಅಂಥ ಬೀಜಗಳು ಬಿತ್ತನೆಗಿಂತ ಮೊದಲು ಟ್ರೈಕೋಡರ್ಮಾ ಮತ್ತು ಸ್ಯೂಡೋಮೋನಾಸ್ನಿಂದ ಬೀಜೋಪಚಾರ ಮಾಡಬೇಕು. ಮತ್ತು ಆ ರೈಸ್ಡ್ ನರ್ಸರಿ ಬೆಡ್ಗೆ ನಾವು ಕಾಪರ್ ಆಕ್ಸಿಕ್ಲೋರೈಡ್ ಪ್ರತಿ ಲೀಟರ್ ನೀರಿಗೆ 2 ಗ್ರಾಮ್ನಂತೆ ಬೆರೆಸಿ ಡ್ರೆಂಚಿಂಗ್ ಮಾಡಬೇಕು. ಇದು ಯಾಕೆ ಮಾಡಬೇಕು ಅಂತಂದರೆ ಮುಂದೆ ಡ್ಯಾಂಪಿಂಗ್ ಆಫ್ ಅಂದರೆ ಸಸಿ ಕೊಳೆ ರೋಗ ಬರುವ ಸಾಧ್ಯತೆ ಇರುತ್ತದೆ. ಅದಕ್ಕಾಗಿ ನಾವು ಮುಂಚಿತವಾಗಿ ಫಂಗಿಸೈಡ್ನ ಆ್ಯಡ್ ಮಾಡಬೇಕು. ಹೀಗೆ ಬೀಜ ಬಿತ್ತಿದ ನಂತರ ಮರಳಿನಿಂದ ಮುಚ್ಚಬೇಕು. ತದನಂತರ ರೋಸ್ ಕ್ಯಾನ್ನಿಂದ ವಾಟರಿಂಗ್ ಮಾಡಬೇಕು. ಮತ್ತೊಂದು ವಿಧಾನದಲ್ಲಿ ನಾವು ಸಸಿಗಳನ್ನು ಹೇಗೆ ಬೆಳೆಸಬೇಕಂದ್ರೆ ಪ್ರೋಟ್ರೇಯನ್ನು ಯೂಸ್ ಮಾಡಬೇಕು. ಪ್ರತಿಯೊಂದು ಪ್ರೋಟ್ರೇಯಲ್ಲಿ 98 ಸೆಲ್ಗಳನ್ನು ಹೊಂದಿರುತ್ತೆ. ಆವಾಗ ಪ್ರತಿಯೊಂದು ಸೆಲ್ಲಲ್ಲಿ ನಾವು ಕೊಕೊಪೀಟನ್ನು ಬೆರೆಸಿ ಬೀಜಗಳನ್ನು ಬಿತ್ತನೆ ಮಾಡಬೇಕು. ಬಿತ್ತನೆ ಮಾಡಿದ ನಂತರ ಮತ್ತೆ ಕೊಕೊಪೀಟ್ನಿಂದ ಮುಚ್ಚಬೇಕು. ನಂತರ ನಾವು ಪಾಲಿಥೀನ್ ಶೀಟನ್ನು ಅದ್ರ ಮೇಲೆ ಹಾಕಿ ಮುಚ್ಚಬೇಕು. ಹೀಗೆ 5 ರಿಂದ 6 ದಿನಗಳ ನಂತರ ಎಲ್ಲ ಬೀಜಗಳು ಮೊಳಕೆ ಒಡೆಯುತ್ತದೆ. ಮೊಳಕೆ ಒಡೆದ 18 ದಿನಗಳ ನಂತರ ನಾವು 90 ಅನ್ನು 5 ಗ್ರಾಮ್ನಂತೆ ಡ್ರೆಂಚಿಂಗ್ ಮಾಡಬೇಕು. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಕಮೆಂಟ್ ಮೂಲಕ ನಿಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು. ಮತ್ತು ಈ ವಿಡಿಯೋದಲ್ಲಿ ಹೇಳಿರುವಂಥ 90 ಟ್ರೈಕೋಡರ್ಮಾ ಸ್ಯೂಡೋಮೋನಾಸ್ ನಮ್ಮ ವೆಬ್ಸೈಟಲ್ಲಿ ದೊರೆಯುತ್ತದೆ. ಕೂಡಲೇ ಅಗ್ರಿಪ್ಲೆಕ್ಸ್ ಇಂಡಿಯಾ ವೆಬ್ಸೈಟ್ಗೆ ಸಂಪರ್ಕಿಸಿ. ಹೀಗೆ ಕೃಷಿಗೆ ಸಂಬಂಧಿತ ಹೆಚ್ಚಿನ ವಿಡಿಯೋಗಳನ್ನು ನೋಡಬೇಕಾದಲ್ಲಿ ನಮ್ಮ ಅಗ್ರಿಪ್ಲೆಕ್ಸ್ ಇಂಡಿಯಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರುವಂಥ ಬೆಲ್ ಐಕನನ್ನು ಒತ್ತಿ. ಧನ್ಯವಾದಗಳು.